ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ದಳಪತಿ ವಿಜಯ್ ಬದುಕಿನಲ್ಲಿ ಭಾರೀ ಬಿರುಗಾಳಿ. ಅಂತ್ಯವಾಗುತ್ತಾ 26 ವರ್ಷಗಳ ದಾಂಪತ್ಯ ಜೀವನ. ವಿಜಯ್ ವಿರುದ್ಧ ಪತ್ನಿ ಸಂಗೀತ ಸಿಡಿದೆದ್ಯಾಕೆ? ಸುಂದರ ದಾಂಪತ್ಯದಲ್ಲಿ ಹುಳಿ ಹಿಂಡಿದ್ಯಾರು? ಈ ಕುರಿತ ಯಾರೂ ಕೊಡದ ಎಕ್ಸ್ಕ್ಲೂಸಿವ್ ಡೀಟೇಲ್ ಅನ್ನ ಈ ಸ್ಪೆಷಲ್ ರಿಪೋರ್ಟ್ನಲ್ಲಿ ನಾನು ನೀಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ ಟಿವಿ. ನಾನು ರೂಪಲತಾ. ಸಂಸಾರದಲ್ಲಿ ಸಮರಸವಿದ್ರೆ ಮಾತ್ರ ಹೊಂದಾಣಿಕೆ ಗಟ್ಟಿಯಾಗಲು ಸಾಧ್ಯ. ದಂಪತಿಗಳ ನಡುವೆ ಭಿನ್ನಾಭಿಪ್ರಾಯಗಳು ಸಹಜ. ಆದರೆ ಅದನ್ನು ಮೂರನೇ ವ್ಯಕ್ತಿಯ ನಡುವೆ ತೋರಿಸಿಕೊಂಡಾಗ ಅಥವಾ ಇದರಲ್ಲಿ ಮೂರನೇ ವ್ಯಕ್ತಿ ಮೂಗು ತೂರಿಸಿದಾಗ ಚಿಕ್ಕ ಸಮಸ್ಯೆ ಕೂಡ ದೊಡ್ಡದಾಗತ್ತೆ. ವೈಯಕ್ತಿಕ ವಿಚಾರ ವಿಚ್ಛೇದನದ ಹಂತದವರೆಗೆ ತಲುಪುತ್ತೆ. ಇದಕ್ಕೆ ತಮಿಳು ಸ್ಟಾರ್ ವಿಜಯ್ ಮತ್ತು ಸಂಗೀತ ದಾಂಪತ್ಯ ಜೀವನ ಸದ್ಯದ ತಾಜಾ ಉದಾಹರಣೆ. ಕಳೆದ ಕೆಲ ವರ್ಷಗಳಿಂದ ತಮ್ಮ ನೆಚ್ಚಿನ ಜನನಾಯಕನ ದಾಂಪತ್ಯ ಮುರಿದು ಬೀಳುವ ಆತಂಕ ವಿಜಯ್ ಅಭಿಮಾನಿಗಳನ್ನು ಕಾಡುತ್ತಿತ್ತು. ಈ ಆತಂಕವನ್ನು ವಿಜಯ್ ಶಮನ ಮಾಡಬೇಕಿತ್ತು, ಆದರೆ ಹಾಗಾಗ್ಲಿಲ್ಲ. ಜನರ ಸಮಸ್ಯೆಗಳನ್ನು ಬಗೆಹರಿಸುವುದರ ಕುರಿತು ಮಾತನಾಡುವಂಥ ವಿಜಯ್ ತನ್ನದೇ ಸಮಸ್ಯೆಯ ಅರಿವು ಇರಲಿಲ್ಲ. ತನ್ನ ಕುಟುಂಬದ ಬಗ್ಗೆ ಅಭಿಮಾನಿಗಳಿಗೆ ಇರುವ ಕಾಳಜಿ ಕಾಣಲಿಲ್ಲ. ಮನೆಯಲ್ಲಿ ಪತ್ನಿ ಹರಿಸಿದ ಕಣ್ಣೀರ ಧಾರೆಯಿಂದ ಕೂಡ ದಳಪತಿ ವಿಜಯ್ ಮನ ಪರಿವರ್ತನೆಯಾಗಲಿಲ್ಲ. ಆ ಹಿನ್ನೆಲೆಯಿಂದ ಉಂಟಾದ ಆತಂಕದ ದಿನಗಳು ಉರುಳಿದಂತೆ ಪೆಡಂಭೂತವಾಗಿ ಕಾಡಲಾರಂಭಿಸಿತ್ತು. ಕೊನೆಗೆ ಪರಿಹಾರ ಸಿಗದೆ ಸದ್ಯ ವಿಚ್ಛೇದನದ ಹಂತಕ್ಕೆ ಈ ವಿಚಾರ ತಲುಪಿದೆ. ವಿಜಯ್ ಪತ್ನಿ ಸಂಗೀತ ವಿಶೇಷ ವಿವಾಹ ಕಾಯ್ದೆಯ ಸೆಕ್ಷನ್ 27A ಅಡಿಯಲ್ಲಿ ತಮ್ಮ ವಿಚ್ಛೇದನದ ಅರ್ಜಿಯಲ್ಲಿ ವಿಜಯ್ ವಿರುದ್ಧ ಆರೋಪ ಮಾಡಿದ್ದಾರೆ. ಇವರ ದಾಂಪತ್ಯ ಮುರಿದು ಬಿದ್ದಿದ್ದು ಯಾವುದೇ ಚಿಕ್ಕ ಪುಟ್ಟ ಮನಸ್ತಾಪದಿಂದಲ್ಲ, ಬದಲಿಗೆ ವಿಜಯ್ ಅವರ ಅಕ್ರಮ ಸಂಬಂಧದಿಂದ ಅನ್ನೋದು ಸೆಲೆಬ್ರಿಟಿಯವರ ಖಾಸಗಿ ಜೀವನ ಎಷ್ಟು ಖರಾಬ್ ಆಗಿರುತ್ತೆ ಎನ್ನುವುದನ್ನ ಸೂಚಿಸುತ್ತದೆ. ತಮ್ಮ ಸಂಸಾರದಲ್ಲಿ ಹುಳಿ ಹಿಂಡಿದ ಆ ನಟಿ ಯಾರು, ಹೆಸರೇನು ಎನ್ನುವ ವಿಚಾರವನ್ನು ಸಂಗೀತ ತಮ್ಮ ಅರ್ಜಿಯಲ್ಲಿ ನಮೂದಿಸಿಲ್ಲ. ವಿಜಯ್ ಕಡೆಯಿಂದ ಒತ್ತಡ ಬಂದರೆ ನಟಿಯ ಹೆಸರನ್ನೇಳುವ ಮಾತುಗಳನ್ನಾಡಿದ್ದಾರೆ ಅಷ್ಟೇ. ವಾಸ್ತವದಲ್ಲಿ ಆ ನಟಿ ಯಾರು ಎನ್ನುವುದು ಊರಿನವರಿಗೆಲ್ಲ ಗೊತ್ತು. ಈ ಹಿನ್ನೆಲೆ ಸದ್ಯ ಹಲವರು ವಿಜಯ್ ಮತ್ತು ಸಂಗೀತ ದೂರವಾಗಲು ಕಾರಣವಾದ ಆ ನಟಿಯ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಟಿಗೆ ತಪರಾಕಿಯನ್ನು ಕೂಡ ಹಾಕುತ್ತಿದ್ದಾರೆ. ಹೀನಾಮಾನವಾಗಿ ಟ್ರೋಲ್ ಮಾಡ್ತಿದ್ದಾರೆ. ನಟಿಯ ಹೆಸರು ಮತ್ತು ಫೋಟೋಗಳನ್ನು ಹಂಚಿಕೊಂಡು ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಎಲ್ಲರಿಗೂ ಗೊತ್ತಿರುವಂತೆ ರಾಜಕೀಯ ಅಗ್ನಿ ಪರೀಕ್ಷೆಗೆ ವಿಜಯ್ ಸರ್ವಸನ್ನದ್ಧವಾದ ಕಾಲ ಇದು. ಮೊದಲೇ ವಿರೋಧ ಪಕ್ಷದವರಿಗೆ ಇಲಿ ಹೋದ್ರೆ ಹುಲಿ ಹೋಯಿತು ಎಂದು ಹೇಳುವ ಚಾಳಿ. ಇಂತಹ ಕಾಲದಲ್ಲಿ ವಿಜಯ್ ಅವರ ಈ ವೈಯಕ್ತಿಕ ವಿಚಾರ ಎದುರಾಳಿಗಳ ಪಾಲಿಗೆ ಬ್ರಹ್ಮಾಸ್ತ್ರವಾದ್ರೂ ಆಗ್ಬೋದು. ಚುನಾವಣೆಯಲ್ಲಿ ಇದೇ ವಿಚಾರದಿಂದ ಇಳೆಯ ದಳಪತಿ ವಿಜಯ್ ಅವರಿಗೆ ದೊಡ್ಡ ಹಿನ್ನಡೆಯಾದ್ರೂ ಆಗ್ಬೋದು. ನಟಿಯ ವಿರುದ್ಧ ವಿಜಯ್ ಅವರ ಅಸಂಖ್ಯಾತ ಅಭಿಮಾನಿಗಳು ಕೆರಳಲು ಇದು ಕೂಡ ಒಂದು ಕಾರಣ. ವಿಜಯ್ ಮತ್ತು ಸಂಗೀತ ಅವರ ವಿಚ್ಛೇದನದ ವಿಚಾರವನ್ನು ಹಲವರು ಕೇವಲ ಡಿವೋರ್ಸ್ ಸುದ್ದಿಯನ್ನಾಗಿಯಷ್ಟೇ ನೋಡ್ತಿಲ್ಲ, ಪರಿಗಣಿಸುತ್ತಿಲ್ಲ. ಬದಲಿಗೆ ಪ್ರೀತಿ ಮತ್ತು ನಂಬಿಕೆ ದ್ರೋಹದ ದೃಷ್ಟಿಯಿಂದ ನೋಡ್ತಿದ್ದಾರೆ. ಸಂಗೀತ ಅವರ ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ? ಇಡೀ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟಿ ಮೌನ ಮುರಿದು ಮಾತನಾಡುತ್ತಾರಾ ಎನ್ನುವುದನ್ನ ಕಾದು ನೋಡಬೇಕಿದೆ. ದಳಪತಿ ವಿಜಯ್ ಬದುಕಿನಲ್ಲಿ ಬಿರುಗಾಳಿ ಬೀಸಿದೆ. 26 ವರ್ಷಗಳ ದಾಂಪತ್ಯ ಅಂತ್ಯವಾಗುವ ಸಂದರ್ಭ ಬಂದೊದಗಿದೆ.
ಸಂಗೀತ ಆರೋಪಗಳಲ್ಲಿ ಹುರುಳಿದ್ಯಾ? ಈ ಎಲ್ಲ ವಿಚಾರಗಳ ಬಗ್ಗೆ ವಿಜಯ್ ಕೂಡ ತಮ್ಮ ಈ ವೈಯಕ್ತಿಕ ವಿಚಾರದ ಕುರಿತು ಮಾತನಾಡೋದು ಇನ್ನೂ ಕೂಡ ಬಾಕಿ ಇದೆ. ಇದಾಗಿತ್ತು ವಿಶೇಷ ವರದಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.